ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿ ಒಂದು ಕಾಡಿದೆ. ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 16 ಇಂದಿನ ಸಂಚಿಕೆಯಲ್ಲಿ. ಭವಿಷ್ಯ ಬಿಸ್ನೆಸ್ ಥಿಂಕಿಂಗ್ ನೋಡಿ ತ್ರಿಶೂಲ್ ಆಶ್ಚರ್ಯ ಆದರೆ ತರುಣ್ ಯಾವುದರ ಪರಿವಿಲ್ಲದೆ ಹುಡುಗಿ ಮಾತಿಗೆ ಕಳೆದೋಗಿದ್ದ. ಇನ್ನು ಭುವನಂತೂ ಅವಳ ಮಾತಲ್ಲಿ ತನ್ನ ತಂದೆ ನೋಡಿ ಮತ್ತೊಮ್ಮೆ ಮೆಚ್ಕೊಂಡ. ಮುಂದೆ ಮಾರ್ಕೆಟಿಂಗ್ ಮೀಟಿಂಗ್ ಮುಗಿದ ಮೇಲೆ ಶೇರ್ ಹೋಲ್ಡರ್ ಮೀಟಿಂಗ್ ಶುರುವಾಯಿತು. ಅಲ್ಲೂ ಕೂಡ ಪುರೋಹಿತ್ ಫ್ಯಾಮಿಲಿ ಅಂದರೆ ಅಶೋಕ್ ಪುರೋಹಿತ್, ತ್ರಿಶೂಲ್ ಆ್ಯಂಡ್ ತರುಣ್ ಇದ್ರು. ಎಲ್ಲರಲ್ಲೂ ಮೊದಲು ತಮ್ಮ ಬೇಜವಾಬ್ದಾರಿಯಿಂದ ಆದ ಅಷ್ಟು ಲಾಸ್ನ ಒಪ್ಕೊಂಡು ಕ್ಷಮೆ ಕೇಳಿ ಇನ್ನು ಮುಂದೆ ಈಗಾಗಲ್ಲ ಎಂದು ಭರವಸೆ ಕೊಡುತ್ತಾ ಸ್ಟಾರ್ಟ್ ಮಾಡಿದ್ಲು. ಅದರಲ್ಲಿ ಇದ್ದಂಥ ಮಹೇಶ್ ಅನ್ನುವರು ಒಬ್ಬರು, ನಿಮ್ಮನ್ನು ನಂಬಿ ನಮ್ಮ ದುಡ್ಡು ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಎಂದರು. ಭವಿಷ್ಯ ಹೇಗೆ ಕನ್ವಿನ್ಸ್ ಮಾಡ್ತಾಳೆ ಎಂದು ಅಶೋಕ್ ಅವರು ಕಾಯ್ತಿದ್ರು. ಭವಿಷ್ಯ ತುಂಬ ಫಾರ್ಮ್ ಆಗಿ, ಸರ್ ನನಗೆ ಮಿನಿಮಮ್ ಅಂದರೂ ಇನ್ನು 6 ತಿಂಗಳು ಟೈಮ್ ಕೊಡಿ, ಅಷ್ಟರೊಳಗೆ ನಿಮ್ಮ ಶೇರ್ನ ವಾಪಸ್ ಕೊಡ್ತೀವಿ ಎಂದಳು. ಅವಳ ದಿಟ್ಟತನ ಮತ್ತು ಕಾನ್ಫಿಡೆನ್ಸ್ನ ನೋಡಿ ಅಲ್ಲಿದ್ದವರು ಸುಮಾರು ಜನ ಧರ್ಮೇಂದ್ರ ಅವರ ಗತ್ತು ನೋಡಿದಂತೆ ಆಗುತ್ತೆ ಇವಳನ್ನು ನೋಡಿದ್ರೆ ಎಂದು ಮಾತಾಡ್ಕೊಂಡ್ರು. ಭುವನ್ ಮಾತ್ರ ಶಾಕ್ ಅದ. ಇನ್ನು 6 ತಿಂಗಳಲ್ಲಿ ಹೇಗೆ ಅಷ್ಟು ಶೇರ್ಗಳನ್ನು ತೀರ್ಸೋಕೆ ಸಾಧ್ಯ ಎಂದು ಭವಿಷ್ಯ ಕೈ ಹಿಡಿದ. ಒಪ್ಪಿಕೊಳ್ಳಬೇಡ ಎನ್ನುವಂತೆ ಭವಿಷ್ಯ ಸ್ಟ್ರಾಂಗ್ ಆಗಿ ಕಣ್ಣಲ್ಲೇ ಎಲ್ಲ ಆಗುತ್ತೆ ಎನ್ನುವಂತೆ ಸನ್ನೆ ಮಾಡಿದ್ಲು. ಭುವನ್ ಏನು ಮಾಡೋಕ್ಕೆ ಹೊರಟಿದ್ದಾಳೆ, ಅಷ್ಟು ಬೇಗ ಕೊಡೋಕ್ಕೆ ಸಾಧ್ಯ ಇದೆಯಾ ಎಂದು ಯೋಚಿಸೋಕೆ ಶುರು ಮಾಡ್ದ. ಅಷ್ಟೊತ್ತಿಗೆ ಕೆಲವರು ಅದ್ಯಾವ ನಂಬಿಕೆ ಮೇಲೆ ಇನ್ನು 6 ತಿಂಗಳು ನಿಮಗೆ ಟೈಮ್ ಕೊಡಬೇಕು ಎಂದರು. ಭವಿಷ್ಯ ನೋಡಿ ಸರ್, ನಮಗೆ ಆ ಕಾನ್ಫಿಡೆನ್ಸ್ ಇದೆ, ನಮ್ಮೆಲ್ಲ ಕೆಲಸನೂ ಹೆಚ್ಚಾಗಿ ಮಾಡ್ತೀವಿ, ಹಾಗೆ ಪೆಂಡಿಂಗ್ ಇರುವ ವರ್ಕ್ಗಳನ್ನು ನಾವು ಬೇಗ ಮುಗಿಸ್ತೀವಿ, ವರ್ಕರ್ಸ್ ಕೆಲಸನ ಎಕ್ಸ್ಟೆಂಡ್ ಮಾಡ್ತೀವಿ ಎಂದಳು. ಇದುವರೆಗೂ ಸುಮ್ಮನೆ ಇದ್ದಂಥ ತ್ರಿಶೂಲ್ ಇದರಿಂದ ವರ್ಕರ್ಸ್ ಮೇಲೆ ಪ್ರೆಷರ್ ಬೀಳಲ್ವಾ ಎಂದ. ಭವಿಷ್ಯ ಅಫ್ಕೋರ್ಸ್ ಸರ್, ಬಟ್ ನಾವು ಇದರಲ್ಲೇ ಬೇರೆ ಥರ ಡಿವೈಡ್ ಮಾಡ್ತೀವಿ ಎಂದಳು. ತ್ರಿಶೂಲ್ ತುಸು ಕನ್ಫ್ಯೂಸ್ನಲ್ಲೇ, ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಎಂದ. ಭವಿಷ್ಯ ಶೋರ್ ಎಂದು, ನಮ್ಮಲ್ಲಿ ಸಾವಿರಾರು ಜನ ವರ್ಕರ್ಸ್ ಇದ್ದಾರೆ, ಅದರಲ್ಲಿ 50% ಎಬೋ 50 ಏಜ್ ಆಗಿರೋರು ಇದ್ದಾರೆ, ಇನ್ನು 20% ಅಷ್ಟು ಆರೋಗ್ಯವಾಗಿಲ್ಲದೆ ಇರೋರು ಇದ್ದಾರೆ, ಐ ಮೀನ್ BP, ಶುಗರ್, ಹೀಗೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇದೆ. ಸೊ ಇನ್ನು ಉಳಿಯೋ 30% ವರ್ಕರ್ಸ್ ಮಾತ್ರ ಯಂಗಸ್ ಅಂದರೆ ಫಿಟ್ ಆಗಿರೋರು. ಈ 3 ಕ್ಯಾಟಗರಿಗಳನ್ನು ನಾವು ಬೇರೆ ಬೇರೆ ಥರ ವರ್ಕಿಂಗ್ ಟೈಮ್ ಕೊಡಬೇಕು. ಅಂದರೆ ಏಜ್ ಆಗಿರೋರಿಗೆ ಮಾಮೂಲಿ ಸಮಯ ಮತ್ತು ಹೆಲ್ತ್ ಪ್ರಾಬ್ಲಮ್ ಇರೋರಿಗೆ ಶಿಫ್ಟ್ ಲೆಕ್ಕದಲ್ಲಿ ವರ್ಕ್ ತೊಗೊಂಡ್ರೆ, ಇನ್ನು ಉಳಿದವರು ಡೇ ಮತ್ತು ನೈಟ್ ಶಿಫ್ಟ್ ಮಾಡಿಸೋಣ. ಇದುವರೆಗೆ ನೈಟ್ ಶಿಫ್ಟ್ ವರ್ಕ್ ಯಾರೂ ಮಾಡಿಲ್ಲ, ಸೊ ಈಗ ನಾವು ಈ ಥರ ವರ್ಕ್ಗಳನ್ನು ಡಿವೈಡ್ ಮಾಡಿಕೊಂಡು ಕೆಲಸ ತಗೊಂಡ್ರೆ ಮಾತ್ರ ನಮಗೂ ಬೆನಿಫಿಟ್, ಅವರಿಗೂ ಬೆನಿಫಿಟ್ ಎಂದಳು. ಅವಳ ಮಾತು ಕೇಳಿದ ಅಶೋಕ್ ಅವರು ಇಂಟ್ರೆಸ್ಟಿಂಗ್ ಎಂದು, ಇದರಲ್ಲಿ ಮೊದಲೆಲ್ಲ ಇವರಿಗೆ ಇನ್ಶೂರೆನ್ಸ್ ಎಲ್ಲ ಆಯಿತು, ಈಗಲೂ ಕೂಡ ಅದು ಕಂಟಿನ್ಯೂ ಆಗುತ್ತಾ ಎಂದರು. ಭವಿಷ್ಯ ಹೌದು ಸರ್, ಈಗಲೂ ಅದು ಕಂಟಿನ್ಯೂ ಆಗುತ್ತೆ, ಅದರ ಜೊತೆಗೆ ಫ್ಯಾಮಿಲಿ ಕಾರ್ಡ್ಗಳನ್ನು ಕೂಡ ಕೊಡಬೇಕು. ಬಿಕಾಸ್ ಫ್ಯಾಮಿಲಿ ಚೆನ್ನಾಗಿದ್ರೆ ವರ್ಕರ್ ಕೂಡ ಖುಷಿಯಾಗಿ ವರ್ಕ್ ಮಾಡ್ತಾರೆ, ಹಾಗಾಗಿ ಅವರಿಗೂ ನಾವು ಬೆನಿಫಿಟ್ ಕೊಡಬೇಕು. ಟೋಟಲಿ ಇದರಲ್ಲಿ ಯಾವ ಒಬ್ಬ ಕೆಲಸಗಾರರಿಗೂ ಮೋಸ ಆಗದಂತೆ ಅವರು ಪಡುವ ಶ್ರಮಕ್ಕೆ ಪ್ರತಿಫಲ ಕೊಡಬೇಕು. ಹಾಗೆ ಇಲ್ಲಿ ವರ್ಕ್ ಮಾಡುವ ಎಲ್ಲರೂ ಹೊರಗೋಗಿ ಊಟ ಮಾಡೋಕ್ಕೆ ಸಮಯ ತಗೋತಿತ್ತು, ಬಟ್ ಇನ್ನು ಮುಂದೆ ಇಲ್ಲೇ ಊಟದ ವ್ಯವಸ್ಥೆ ಮಾಡಿಸೋಣ, ಅದು ಕೂಡ ಕೇವಲ 10 ರೂಪಾಯಿಲಿ. ಇದರಿಂದ ಹೊರಗೆ ಕಳೆಯುವ ಸಮಯ ಉಳಿತೆ ಆ್ಯಂಡ್ 1 ಗಂಟೆ ಊಟಕ್ಕೆ ಬ್ರೇಕ್ ಸಿಗೋದು ಈಗ ಅರ್ಧ ಗಂಟೆಗೆ ಮುಗಿಸುವಂತೆ ಮಾಡೋದು ಎಂದಳು. ತ್ರಿಶೂಲ್ ಇಷ್ಟು ಕಡಿಮೆ ದುಡ್ಡಿಗೆ ಊಟ ಸಿಗುತ್ತೆ ಅಂದರೆ ಅದರಲ್ಲಿ ಕ್ವಾಲಿಟಿ ಇರಲ್ಲ ಆ್ಯಂಡ್ ನಮಗೆ ಲಾಸ್ ಕೂಡ ಆಗುತ್ತೆ ಅಲ್ವಾ ಎಂದ. ಭವಿಷ್ಯ ರಾಂಗ್ ಸರ್, ಇದರಲ್ಲಿ ನಾವು 2 ವಿಷಯನ ತಿಳ್ಕೊಬೇಕು. ಇಲ್ಲಿ ನಮ್ಮ ಪೂರ್ತಿ ವರ್ಕರ್ಸ್ ಒಬ್ಬೊಬ್ಬರು 10 ರೂಪಾಯಿ ಕೊಟ್ಟು ಊಟ ಮಾಡ್ತಾರೆ, ಅಲ್ಲಿ ನಾವು ಕಳ್ಕೊಳ್ಳೋದೇನೂ ಇಲ್ಲ. ಇನ್ನು ನಾವು ಕ್ವಾಲಿಟಿ ಬಗ್ಗೆ ಬಂದರೆ ತುಂಬ ಚೆನ್ನಾಗಿ ಐಚ್ನಾಗಿ ಮಾಡೋರನ್ನು ಕರೆಸಿದ್ರಾಯ್ತು ಎಂದಳು. ಎಲ್ಲರೂ ಇವಳ ಕಾನ್ಸೆಪ್ಟ್ ಇಷ್ಟಪಟ್ಟರು. ಅದೇಗೆ ಇವಳು ಎಕ್ಸಿಕ್ಯೂಟ್ ಮಾಡ್ತಾಳೆ ಆ್ಯಂಡ್ ಅದೇಗೆ ಕ್ಲಿಕ್ ಆಗುತ್ತೆ ಎಂದು ನೋಡುವಲ್ಲಿ ಕಾತರರಾಗಿದ್ದರು. ಕೊನೆಗೆ ಅಶೋಕ್ ಅವರೇ, ಓಕೆ ನಾವೆಲ್ಲ ಒಪ್ಕೊಳ್ತೀವಿ, ನಮ್ಮ ಶೇರ್ ನಮಗೆ ಲಾಭವಾಗಿ ಸಿಗುತ್ತೆ ಅಂದರೆ ಯಾರು ಬೇಡ ಅಂತಾರೆ ಎಂದು ಅಲ್ಲೇ ಕುಳಿತಿದ್ದಂಥ ಮಿಕ್ಕವರ ಕಡೆ ನೋಡಿ, ಇದಕ್ಕೆಲ್ಲ ನಿಮ್ಮೆಲ್ಲರ ಒಪ್ಪಿಗೆ ಇದೆ ಅಲ್ವಾ ಎಂದರು. ಮಹೇಶ್ ಅನ್ನೋರು, ಆಗಲ್ಲ ಸರ್, ಹೇಳಿದಷ್ಟು ಈಸಿ ಅಲ್ಲ ಮಾಡೋದು ಎಂದ. ಅದಕ್ಕೆ ಅಶೋಕ್ ಅವರು ಸ್ವಲ್ಪ ಗಂಭೀರವಾಗಿ, ಒಂದು ಹೊಸ ಪ್ರತಿಭೆ ಬೆಳೆಯುತ್ತೆ ಅಂದರೆ ನಾವು ನಿಮಗೆ ಶ್ಯೂರಿಟಿ ಕೊಡ್ತೀವಿ, ಇದಕ್ಕೆ ನಾನು ಜವಾಬ್ದಾರ ಎಂದರು.
ಅಲ್ಲಿದ್ದವರೆಲ್ಲ ಅಶೋಕ್ ಹೇಳ್ತಿರೋದು ಕರೆಕ್ಟು, ಅವ್ರು ಕೇಳ್ತಿರೋದು ಟೈಮ್ ಅಷ್ಟೇ, ಕೊಟ್ಟು ನೋಡೋಣ ಎಂದು ಒಪ್ಕೊಂಡ್ರು. ಭವಿಷ್ಯ ಖುಷಿಯಲ್ಲಿ ಥ್ಯಾಂಕ್ ಯು ಎವ್ರಿ ಒನ್ ಎಂದು ಎಲ್ಲರಿಗೂ ಕೈ ಮುಗಿದ್ಲು. ಅಲ್ಲಿಗೆ ಮೀಟಿಂಗ್ ಮುಗಿತು. ಅಶೋಕ್ ಅವರು ಹೊರಗೆ ಯಾನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ರು. ಮೀಟಿಂಗಿಂದ ಹೊರಗೆ ಬಂದ ಭವಿಷ್ಯ ಅಶೋಕ್ ಅವ್ರನ್ನ ಮಾತಾಡಿಸಿ ಥ್ಯಾಂಕ್ಸ್ ಹೇಳಬೇಕು ಎಂದು ವೆಯ್ಟ್ ಮಾಡ್ತಿದ್ಲು. ಅಷ್ಟೊತ್ತಿಗೆ ಅವಳ ಹತ್ರ ತ್ರಿಶೂಲ್ ಬಂದ. ತ್ರಿಶೂಲ್, ಏನು ಭವಿಷ್ಯ ಮೇಡಮ್ ಎಂದ ಹುಬ್ಬಾರಿಸಿ. ಭವಿಷ್ಯ ನಗುತ್ತಾ, ಸರ್ ಪಾಪು ಹೇಗಿದೆ ಎಂದಳು. ಭುವನ್ ಅವಳು ಹೇಳಿದ್ದು ನೋಡಿ, ಅಂದರೆ ಅವತ್ತು ಇವಳು ಹಿಡ್ದಿದ್ದು ಮಗು ತ್ರಿಶೂಲ್ದ, ಅವನಿಗೆ ಯಾವಾಗ ಮದುವೆ ಆಯಿತು ಎಂದು ಯೋಚಿಸ್ತಿದ್ದ. ಈಗ ತ್ರಿಶೂಲ್ ಗಮನ ಭುವನ್ ಕಡೆ ತಿರುಗಿ, ಹೇಗಿದೆಯಾ ಭುವನ್, ಆಫ್ಟರ್ ಲಾಂಗ್ ಟೈಮ್ ನೀನ ನೋಡ್ತಿರೋದು ಎಂದ ನಗತ. ಭುವನ್, ಫೈನ್ ತ್ರಿಶೂಲ್, ನೀನು ಹೇಗಿದ್ಯಾ ಎಂದು ಪ್ರತಿಯಾಗಿ ನಕ್ಕ. ಭವಿಷ್ಯ, ಅಂದರೆ ನೀವಿಬ್ಬರು ಮೊದಲೇ ಪರಿಚಯನಾ ಎಂದಳು. ತ್ರಿಶೂಲ್, +2 ಮಾಡಿದ್ದು ಒಂದೇ ಕಾಲೇಜ್ನಲ್ಲೇ. ಇವನು ಸ್ವಿಚ್ಗೆ ಹೋದ, ನಾನು US ಹೋದೆ. ಇಬ್ಬರು ಆಮೇಲೆ ಮೀಟ್ ಮಾಡಿದ್ದೆಲ್ಲ ಬಿಸ್ನೆಸ್ ವಿಷಯವಾಗಿ ಎಂದು ನಗತಾ ನಿಂತರೂ ಆಗಾಗ ಭವಿಷ್ಯನ ನೋಡೋದು ಬಿಡಲಿಲ್ಲ. ಅಷ್ಟೊತ್ತಿಗೆ ಅಶೋಕ್ ಅವರು ಬಂದು, ಏನು ಹೆಂಗ್ ಮ್ಯಾನ್, ಎಷ್ಟು ದಿನ ಆಗಿತ್ತು ಈಗ ಸಿಕ್ಕಿ ಎಂದರೆ ಭುವನ್ ಶೋಲ್ಡರ್ ಹಿಡಿದು. ಭುವನ್, ಹಾಗೇನಿಲ್ಲ ಅಂಕಲ್, ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮಿಂದ ಮೀಟ್ ಮಾಡೋಕೆ ಆಗಿರಲಿಲ್ಲ ಎಂದ. ಅಶೋಕ್ ಅವರು ಭವಿಷ್ಯ ಕಡೆ ನೋಡಿ, ನಿಮ್ಮ ಮಾವ ನನ್ನ ಫ್ರೆಂಡ್ ಕಣಮ್ಮ, ಅವನು ತೀರೋದಾಗ ನಾನು ಬಂದಿದ್ದೆ, ಬಟ್ ನಿನ್ನ ನೋಡಿದ್ದು ನೆನಪಿಲ್ಲ ಎಂದರು. ಭವಿಷ್ಯ, ಸಾರಿ ಸರ್, ನಾನು ನಿಮಗೆ ಹೇಳಿದೆ ಬಂದ್ಬಿಟ್ಟೆ ಎಂದಳು ವಿನಮ್ರವಾಗಿ. ಭವಿಷ್ಯ ಆಳ ಮಾತು ಕೇಳಿದ ಭುವನ್ ಆಶ್ಚರ್ಯ ಆದರೆ ಅಲ್ಲಿಗೆ ಬಂದಂಥ ತರುಣ್, ಅಂದರೆ ನಮ್ಮ ಫ್ಯಾಮಿಲಿಗೆ ಈ ಹುಡುಗಿ ಹತ್ರನಾ ಎಂದುಕೊಂಡ. ಅಶೋಕ್ ಅವರು, ಇಲ್ಲಿ ಬಿಡಮ್ಮ, ನೀನು ಹಾಗೇ ಮಾಡಿದ್ದೆ ಅಂತ ಬೇಜಾರಿಲ್ಲ, ಬದಲಿಗೆ ನನ್ನ ಫ್ರೆಂಡ್ ಸೊಸೆಗೆ ಸ್ವಲ್ಪ ದಿನ ಆಶ್ರಯ ಕೊಟ್ಟಿದ್ದಕ್ಕೆ ಖುಷಿಯಾದರೂ ಸಾರಿ ಕೇಳ್ತೀನಿ, ಅಲ್ಲಿ ನಿನಗೆ ಬೇಜಾರಾಗಿದ್ದಕ್ಕೆ ಎಂದರು. ಭುವನ್, ಏನಂಕಲ್, ನನ್ನ ಭವಿಷ್ಯ ನಿಮ್ಮ ಮನೇಲಿ ಇದ್ದಿದ್ದ ಎಂದ. ಭುವನ್ ನನ್ನ ಭವಿಷ್ಯ ಎಂದಿದ್ದು ಕೇಳಿದ ತ್ರಿಶೂಲ್ ಮನಸ್ಸಿಗೆ ಯಾಕೋ ಚುಚ್ಚಿದಂತಾಯಿತು. ತರುಣ್ಗೂ ಕೂಡ. ಅಶೋಕ್ ಅವರು ಭುವನ್ ಕಡೆ ನೋಡ್ತಾ, ಈ 6 ಮಂತು ನಮ್ಮ ಮನೇಲೇ ಇದ್ದಿದ್ದು ಎಂದು ಏನೋ ಹೇಳೋಕ್ಕೆ ಹೊರಟಾಗ ಭವಿಷ್ಯ ಅಡ್ಡ ಮಾತಾಡಿ, ಸರ್ ಅದ್ಬಿಡಿ ಸರ್, ನಾನು ನಿಮ್ಮ ಹತ್ರ ಒಂದು ಸಹಾಯ ಕೇಳ್ತೀನಿ, ಮಾಡ್ತೀರಾ ಪ್ಲೀಸ್ ಎಂದಳು ರಿಕ್ವೆಸ್ಟ್ ಮಾಡ್ದ. ಅಶೋಕ್ ಅವರು, ನೀನು ಕೇಳಿದ್ರೆ ಇಲ್ಲ ಅಂತೀನೇನಮ್ಮ ಎಂದರು ನಗತ. ಭವಿಷ್ಯ, ಸರ್, ನಿಮ್ಮ ಆಶ್ರಮದಲ್ಲಿ ಕೆಲವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅವ್ರಿಗೆ ನಮ್ಮ ಆಫೀಸ್ ಫುಡ್ ಆರ್ಡರ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ, ಇದಕ್ಕೆ ನೀವು ಓಕೆ ಅನ್ಬೇಕು ಎಂದಳು. ಅಶೋಕ್ ಅವರು, ಇದರಲ್ಲಿ ನನ್ನ ಕೇಳೋದೇನಿದೆ ಮಗಳೇ, ಅವ್ರಿಗೆ ಒಂದು ಇಂಡಿಪೆಂಡೆನ್ಸಿ ಸಿಗುತ್ತೆ, ಹಾಗೆ ಜಾಬ್ ಇಲ್ಲದವ್ರಿಗೆ ಒಂದು ಕೆಲಸ ಸಿಗುತ್ತೆ, ನೀನೇನೇ ಮಾಡಿದ್ರು ನಮ್ಮ ಧರ್ಮೇಂದ್ರ ಅವ್ರ ಥರ ಮಾಡ್ತೀಯಾ ಎಂದರು. ಭವಿಷ್ಯ, ಥ್ಯಾಂಕ್ಸ್ ಸರ್, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಎಂದಳು ನಗತ. ಅಶೋಕ್ ಅವರು ಭವಿಷ್ಯ ಕೆನ್ನೆ ತಟ್ಟಿ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕಮ್ಮ, ನಿನ್ನ ಕೈ ಅಡುಗೆ ರುಚಿ ಆಗಾಗ ಸಿಕ್ಕರೆ ಸಾಕು ಎಂದರು. ಭವಿಷ್ಯ, ಅಫ್ಕೋರ್ಸ್ ಸರ್, ನೀವು ಯಾವಾಗ ಬೇಕಾದರೂ ಬನ್ನಿ ಎಂದಳು. ಅಶೋಕ್ ಅವರು, ಇಲ್ಲಮ್ಮ, ನೀನು ಒಂದು ವಾರಕ್ಕೆ ಒಮ್ಮೆ ಆದರೂ ನಮ್ಮ ಮನೆಗೆ ಬಾರಮ್ಮ ಎಂದು ನಗುತ್ತಾ, ಆರ್ಡರ್ ಎಲ್ಲ ರಿಕ್ವೆಸ್ಟ್ ಅನ್ಕೋ ಅಂದರು. ಭವಿಷ್ಯ, ಖಂಡಿತ ಸರ್, ನಿಮ್ಮಿಂದ ನಾನು ಸ್ವಲ್ಪ ಬಿಸ್ನೆಸ್ ಎಥಿಕ್ಸ್ ತಿಳ್ಕೋಬೇಕು, ನೀವು ಗೈಡ್ ಮಾಡ್ತೀನಿ ಅಂದರೆ ಖಂಡಿತ ಬರ್ತೀನಿ ಎಂದು ಜಯ ಅಕ್ಕ, ಗುರು ಅಣ್ಣ, ಮಾನಸ ಮೇಡಮ್ ಎಲ್ಲರನ್ನೂ ತುಂಬ ಕೇಳಿದೆ ಅಂತ ಹೇಳಿ ಎಂದಳು. ಅಶೋಕ್ ಅವರು ಬೇರೇನೋ ಯೋಜನೆಯಲ್ಲಿ ಭವಿಷ್ಯನ ತನ್ನ ಮನೆಗೆ ಆಗಾಗ ಬಂದೋಗು ಎಂದಿದ್ರು. ಭವಿಷ್ಯ ತನ್ನ ವಾಚ್ನ ನೋಡ್ತಾ, ಸರಿ ಸರ್, ಥ್ಯಾಂಕ್ಸ್, ನಿಮ್ಮ ಪ್ರೀಷಿಯಸ್ ಟೈಮ್ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ಎಂದಳು. ಅಶೋಕ್ ಅವರು, ಏನೇ ಬೇಕಂದ್ರೂ ಕಾಲ್ ಮಾಡಿ ಮಗಳೇ, ನಿಮ್ಮ ಧರ್ಮೇಂದ್ರ ಥರ ನಾನು ನನಗೆ ಜೊತೆಯಾಗಿರ್ ಅಂದರು. ಅವರು ಯಾವುದನ್ನು ತಲೆಗೆ ಇಟ್ಕೊಂಡು ಹೇಳಿದರು ಎಂದು ಭುವನ್ಗೆ ಮಾತ್ರ ಚಿಂತೆ ಆಯಿತು. ಅಶೋಕ್ ಮತ್ತು ತ್ರಿಶೂಲ್ ಅವರು ಹೊರಡ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ತರುಣ್ ಬಂದು ಭವಿಷ್ಯ ಕಡೆ ನೋಡಿ, ಹಾಯ್, ನಾನು ತರುಣ್ ಅಂತ, ಅಶೋಕ್ ಪುರೋಹಿತ್ ಅವರ 2ನೇ ಮಗ ಆ್ಯಂಡ್ ನಿಮ್ಮ ಫ್ಯಾನ್ ಎಂದ ನಗುತ್ತ. ಭುವನ್ ಹೂಪು ಬೆಸೆದು, ತರುಣ್, ನಮ್ಮ ಡ್ಯಾಡಿ ಹೋಗಾಯ್ತು, ಯು ಮೇ ಗೋ ನವ್ ಎಂದ ತುಸು ಗಡ್ಸಾಗೆ. ಭವಿಷ್ಯ ಏನೂ ಮಾತಾಡಿಲ್ಲ. ತರುಣ್, ಬಾಯ್ ಮಿಸ್ ಭವಿಷ್ಯ, ನಿಮ್ಮ ನೇಮ್ ಸಖತ್ತಾಗಿದೆ, ಭವಿಷ್ಯ ಅಂದರೆ ಫ್ಯೂಚರ್ ಅಲ್ವಾ ಎಂದು ನಗುತ್ತಾ ಅಲ್ಲಿಂದ ಹೋಗ್ತಾನೆ. ಭವಿಷ್ಯ ತನ್ನ ತಲೆ ಕುದುರಿ ಭುವನ್ ಕಡೆನೂ ನೋಡದೆ ತನ್ನ ಚೇಂಬರ್ ಒಳಗೆ ಹೋಗ್ತಾಳೆ. ಆದರೆ ಇದನ್ನೆಲ್ಲ ನೋಡಿದ ಭುವನ್ಗೆ ಯಾಕೋ ಈ ಪುರೋಹಿತ ಫ್ಯಾಮಿಲಿ ಭವಿಷ್ಯ ಮೇಲೆ ಇಟ್ಟಿರೋ ಕಾಳಜಿ ನೋಡಿ ಏನೂ ಸರಿ ಇಲ್ಲ ಅನಿಸಿತು. ಆ ಅಂಕಲ್ ನೋಡಿದ್ರೆ ವಾರಕ್ಕೊಮ್ಮೆ ಮನೆಗೆ ಬಂದೋಗು ಅಂತಾರೆ. ಈ ತ್ರಿಶೂಲ್ ನನ್ನ ಫ್ರೆಂಡ್ ಆಗಿದ್ರು ಅವನ ಕಣ್ಣು ಆಗಾಗ ಭವಿಷ್ಯ ಮೇಲೆ ಇರುತ್ತೆ. ಇನ್ನು ಆ ಕೊನೆ ಮಂಗ, ಅವನಂತೂ ಡೈರೆಕ್ಟಾಗಿ ಫ್ಯಾನ್ ಅಂತಾನೆ ಎಂದು ಯೋಚಿಸುತ್ತಾ ಇದ್ದಂಥ ಹುಡುಗನಿಗೆ ತನಗೆ ಗೊತ್ತಿಲ್ಲದೆ ಜಲಸ್ ಅನ್ನೋದು ಶುರುವಾಗಿದೆ. ಭವಿಷ್ಯ ಗುರಿ ಈಗ ತನ್ನ ಮಾವನ ಬಿಸ್ನೆಸ್ ಉಳಿಸ್ಬೇಕು ಎನ್ನುವುದನ್ನು ಬಿಟ್ಟರೆ
ಬೇರೆದನ್ನು ಯೋಚಿಸೋಕ್ಕೆ ತಲೆಯಲ್ಲಿ ಜಾಗ ಇಲ್ಲ. ಭುವನ್ ಅವಳ ಚೇಂಬರ್ಗೆ ಬಂದರೆ ಅವಳು ಏನೋ ಪೇಪರ್ಸ್ ನೋಡುತ್ತಿದ್ದದನ್ನು ನೋಡಿ ಒಂದು ಕ್ಷಣ ಹಾಗೆ ನಿಂತ. ಬಹುಶಃ ಅವನು ಬಂದಿದ್ದು ನೋಡದೆ ಏನೋ ಪ್ಲಾನಿಂಗ್ ಹಾಕುವುದರಲ್ಲಿ ಹುಡುಗಿ ಬ್ಯುಸಿ. ಭುವನ್ ಬಹುಶಃ ಎಂದ. ತಾನೇ ಸೈಲೆಂಟ್ ಮುಡಿತು. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.